ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ 36 ಬ್ಲೌಸ್ನ ನಾವು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸ್ನೇಹಿತರೆ ನೋಡಿ, ಇದು ಕಂಪ್ಲೀಟ್ ಆಗಿ ನಿಮಗೆ ಲೈನಿಂಗು ವಿತ್ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕಟ್ ಮಾಡಿ ತೋರಿಸ್ತೀನಿ. ಹಾಗೆ ನೋಡಿ, ಹೊಸಬರಾಗಿದ್ದರೆ ದಯವಿಟ್ಟು ನಿಧಾನಕ್ಕೆ ಹೇಳ್ತೀನಿ ಸ್ನೇಹಿತರೆ, ಕಂಟಿನ್ಯೂ ಇದರಲ್ಲಿ ನೋಡಿ 36 ಆದರೆ ನೀವು ಈ ಮೆಜರ್ಮೆಂಟನ್ನು ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಇದು ಡೀಪ್ ನೆಕ್, ಬ್ಯಾಕ್ ನೆಕ್ ಇದೆಯಲ್ಲ ಡೀಪು, ತುಂಬ ಡೀಪ್ ಇದೆ. ನೀವು ತುಂಬ ಡೀಪ್ ಇದ್ದಾಗ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಮೊದಲಿಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಮೇನ್ ಫ್ಯಾಬ್ರಿಕ್ಕು ಸೀರೆ ಬಟ್ಟೆ. ಹಾಗೆ ಲೈನಿಂಗ್ ತಗೊಂಡಿದ್ದೀನಿ. ಲೈನಿಂಗ್ ಬಂದು ಸ್ನೇಹಿತರೆ ಇದು 85 ಸೆಂಟಿಮೀಟ್ರ್ ಲೈನಿಂಗ್ ಇದೆ. ನಾನು ನೋಡಿ ಈ ಥರ ಕ್ಲೋಸಿಂಗ್ ಪಾಯಿಂಟಲ್ಲಿ ನನ್ನ ಕಡೆ ಹಾಕೊಂಡಿದ್ದೀನಿ, ಹಾಗೆ ಓಪನ್ ಪಾಯಿಂಟನ್ನು ಈ ಕಡೆ ಬಿಟ್ಟಿದ್ದೀನಿ. ಇವಾಗ ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು. ನೋಡಿ 36 ಸೈಜು ಮೆಜರ್ಮೆಂಟ್ ಇದೆ ಇದು. ನಾವು ಮೊದಲಿಗೆ ಬಂದು ಲೈನಿಂಗನ್ನು ಕೆಳಗಡೆ ನೋಡಿ ಸೀದಾ ಇಲ್ಲ ಅಂದರೆ ಸೀದಾ ಮಾಡ್ಕೊಳ್ರಿ. ಇದು ಸ್ನೇಹಿತರೆ ಸೀದಾ ಇದೆ. ನಾವು ಮೊದಲಿಗೆ ಬಂದು 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ 1/2 ಇಂಚ್ ಬಿಡ್ತೀನಿ ಅಂದರೆ 1/2 ಇಂಚ್ ಮಾಡ್ಕೊಳ್ರಿ, ಜಾಸ್ತಿ ಬಿಡ್ತಾನೆ ಅಂದರೆ ಜಾಸ್ತಿ ಮಾಡ್ಕೊಳ್ರಿ. ನೋಡಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸು, ಹಾಗಾಗಿ ನಾನು ಲೈನಿಂಗಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು 14 ಇಂಚು ಲೆಂತ್ ಇದೆ. ಟೋಟಲ್ ಬಂದು ಮಾಡ್ಕೋಬೇಕು. ಅರ್ಧ ಇಂಚು ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ 14.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ 14.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಇವಾಗ ಶೋಲ್ಡ್ರ್ ಬಂದು ನೋಡಿ, ನಾನು ಇದು ಜಾಸ್ತಿ ಡೀಪ್ ನೆಕ್ ಇದೆ, 10 ಇಂಚುವರೆಗೂ ಡೀಪ್ ಇದೆ. ನೋಡಿ 10 ಇಂಚು ನಾನು ಬ್ಯಾಕ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ನೆಕ್ ಡೀಪ್ ಆಯಿತು. ಇವಾಗ ಒಂದು ಸ್ನೇಹಿತರೆ ಶೋಲ್ಡರ್ ಬಂದು ನಾನು ಇದನ್ನ 5.25 ಇಂಚ್ ಇಡ್ತಾ ಇದ್ದೀನಿ. ನಾನು ಮಾಮೂಲಿ 5.5 ಇಂಚ್ ಇಡ್ತೀನಿ. ಇದು ಜಾಸ್ತಿ ಡೀಪ್ ಇದೆ. ಹಾಗೆ ನೋಡಿ ಇಲ್ಲಿ ಜಾಸ್ತಿ ಬರುತ್ತೆ ನೆಕ್ಕು, ಹಾಗಾಗಿ ನಾನು 5.25 ಇಂಚು, 1/4 ಇಂಚು ಕಡಿಮೆ ಮಾಡ್ತಾ ಇದ್ದೀನಿ. ನೋಡಿ 5.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಕೂಡ 5.25 ಇಂಚು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ಸ್ನೇಹಿತರೆ ಇದನ್ನ ನಾವು 5.25 ಇಂಚ್ ಇಡೋಣ. ಅವ್ರದ್ದು ಆರ್ಮೋಲ್ ಲೂಸ್ ಬಂದು 16 ಇಂಚ್ ಇದೆ. ನೋಡೋಣ ಬರುತ್ತೆ ಅಲ್ಲದ ಚೆಕ್ ಮಾಡ್ಕೊಳ್ಳೋಣ. ನೋಡಿ 5.25 ಇಂಚು ನಾನು ಡೌನಿಂಗನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ನೆಕ್ ಬಿಡ್ತು, ಬ್ಯಾಕ್ ನೆಕ್ ಅಗಲ ಬಂದು ನಾನು 2.25 ಇಂಚು ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ 2.25 ಇಂಚು ನಾನು ಅಗಲವನ್ನು ಇಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಬಿಡ್ತು ನೋಡಿ, ಇಲ್ಲಿ 3 ಇಂಚು 3.25 ಇಂಚುವರೆಗೂ ಇಡ್ಬೋದು. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ರೀತಿ ನೀವು ಶೇಪನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಡಿಸೈನ್ ಬೇರೆ ಥರ ಇಡಬೇಕು. ನಾನು ನಿಮಗೆ ಸ್ಯಾಂಪಲ್ ತೋರಿಸ್ಲಿಕ್ಕೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀವು ಯಾವ ರೀತಿ ಬೇಕಾದರೂ ನೀವು ಡೀಪ್ ಇದು ಬ್ಯಾಕ್ ನೆಕ್ಕನ್ನು ಡಿಸೈನ್ ಮಾಡ್ಕೋಬೋದು. ಇವಾಗ ಸ್ನೇಹಿತರೆ ಚೆಸ್ಟ್ ಒಂದು 36 ಇದೆ. 36ಅನ್ನು ನಾವು 4 ಭಾಗ ಮಾಡಿದಾಗ ನಮಗೆ 9 ಇಂಚು ಬರುತ್ತೆ. ನೋಡಿ ಒಂದು ಸೈಡ್ ಬಂದು 9 ಇಂಚು ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ 1.25 ಇಂಚು ಅಥವಾ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಟೋಟಲ್ ಬಂದು 1.25 ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟಿದ್ದೀನಿ. ಹಾಗೆ ಸೊಂಟದ ಅಳತೆ ಬಂದು ಸ್ನೇಹಿತರೆ ಇದು 28 ಇದೆ. 28ಅನ್ನು ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7 ಇಂಚು ಬರುತ್ತೆ. ನೋಡಿ 7 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಹಾಗೆ 1 ಇಂಚು ಒಂದು ಡಾಟಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ 1.25 ಇಂಚ್ ಬಂದು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಬ್ಯಾಕ್ ಆರ್ಮೋಲ್ ಶೇಪ್ ಬಂದು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ 5.25 ಇದೆ ಸ್ನೇಹಿತರೆ. ಇಲ್ಲಿ ಸೆಂಟ್ರಿಗೆ ಅಂದರೆ 2.25 2.25ಗೆ ಒಂದು ಮಾರ್ಕ್ ಮಾಡ್ಕೊಳ್ರಿ. ಈ ರೀತಿ ನೀವು ಈಸಿಯಾಗಿ ಇದನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ಈ ರೀತಿ, ನೋಡಿ ಈ ಶೇಪು ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಬಂದು ನೋಡಿ ಇವೆರಡು ಸೆಂಟ್ರಿಗೆ 8 ಕಾಲಿದೆ. 4 1 ಪಾಯಿಂಟಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಹಾಗೆ 1 ಇಂಚು ನಾನು ಡಾಟ್ ಅನ್ನು ಹಿಡಿತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದರಲ್ಲಿ ನೀವು ಬ್ಯಾಕ್ ನೆಕ್ ಹಿಡಿದಾಗ ಡಾಟ್ ಅನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಹಿಡಿಬಾರ್ದು. 1 ಇಂಚ್ ಮೇಲೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಜಾಸ್ತಿ ಹಿಡಿದ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ಆಮೇಲೆ ಇದನ್ನ ಜಾಸ್ತಿನೇ ಹಿಡಿಬಾರ್ದು ಸ್ನೇಹಿತರೆ. ನೋಡಿ 3.25 ಇಂಚು ಅಥವಾ 3.25 ಇಂಚು ಹಿಡಿದ್ರೆ ಸಾಕಾಗುತ್ತೆ. ನೀವು ಇಲ್ಲಿ ಕೂಡ ಎಡವಟ್ಟಾಗುತ್ತೆ, ನಿಮ್ಮದು ಶೋಲ್ಡರ್ ಡೌನ್ ಆಗೋದು ಇದು ಒಂದು ಕೂಡ ಪ್ರಾಬ್ಲಮ್ಮು.
ಇಲ್ಲಿ ಕೂಡ ಪ್ರಾಬ್ಲಮ್ ಬರುತ್ತೆ. ಎಷ್ಟು ಬೇಕಷ್ಟು ಅಂದರೆ ಏನಾಗುತ್ತೆ ಅಂದರೆ ಕಸ್ಟಮರ್ಗೆ ಲೂಸ್ ಆಗಿಬಿಡುತ್ತೆ ಸೊಂಟದಲ್ಲಿ. ಅವಾಗ ಏನು ಮಾಡ್ತಾರೆ ಅಂದರೆ ಈ ಡಾಟಲ್ಲೇ ಜಾಸ್ತಿ ಹಿಡಿದ್ಬಿಡ್ತಾರೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಆ ರೀತಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ಇದು ಕಟ್ ಮಾಡ್ಕೊಳಲ್ಲ, ನಾನು ನಂತರ ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊತೀನಿ. ನಾವು ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನ ಈ ರೀತಿ ನಾವು ಮೇಲ್ಗಡೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಶೋಲ್ಡ್ರು ಆಯಿತು, ಹಾಗೆ ಇದು ಹಾಗೆ ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಬರ್ತಾ ಇದೆ, ಹಾಗೆ ಎಂಡ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿವರೆಗೂ ಇದೆ. ಹಾಗೆ ನೋಡಿ ಸ್ನೇಹಿತರೆ ಈ ಕಡೆ ಕೂಡ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ರಿಮೂವ್ ಮಾಡೋಣ. ಇದಕ್ಕೆ ಲೈನ್ ಹಾಕೋಣ ಸ್ನೇಹಿತರೆ. ನೋಡಿ ಇಲ್ಲಿಗೆ ನಾವು ಒಂದು 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ನೆಕ್ ವಿಡ್ತು ಲೈನ್ ಹಾಕಂತ ಇದ್ದೀನಿ. ಹಾಗೆ ಇದು ಆರ್ಮೋಲ್ ಡೌನಿಂಗ್ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇದಕ್ಕೂ ಕೂಡ ಆರ್ಮೋಲ್ ಡೌನಿಂಗಿಗೆ ಅಡ್ಡ ಒಂದು ಲೈನ್ ಹಾಕೋಬೇಕು. ಇವಾಗ ನೋಡಿ ನೆಕ್ಕಿನ ಉದ್ದ ಬಂದು ಸ್ನೇಹಿತರೆ ಇದನ್ನ 6 ಇಂಚ್ ಇಡ್ತಾ ಇದ್ದೀನಿ ನಾನು. ಫ್ರಂಟ್ ನೆಕ್ ಉದ್ದ ಬಂದು 6 ಇಂಚ್ವರೆಗೂ ತಗೋಬಹುದು. ಈ ಸೈಜ್ಗೆ ನೀವು 6 ಇಂಚ್ವರೆಗೂ ತಗೋಬಹುದು ಸ್ನೇಹಿತರೆ. ನೋಡಿ ಇವಾಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಫ್ರಂಟ್ ಆರ್ಮೋಲ್ ಶೇಪನ್ನು ನೋಡಿ ಸ್ನೇಹಿತರೆ ಈ ರೀತಿ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮದು ಚೆಸ್ಟ್ ಮೆಜರ್ಮೆಂಟು ಲೈನ್ ಇದೆ ಇಲ್ಲಿಗೆ. ಹಾಗೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಿದ್ದೀನಿ. ಇಲ್ಲ ಅಂದರೆ ಹಾಗೆ ಬಿಡಿ ಸ್ನೇಹಿತರೆ, ನಮಗೆ ಆನಂತರ ಸಿಗುತ್ತೆ ಅದು ಚೆಸ್ಟ್ ಮೆಜರ್ಮೆಂಟ್ ವೆಸ್ಟ್ ಮೆಜರ್ಮೆಂಟು ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸಿಗುತ್ತೆ. ಇದಕ್ಕೆ ನೋಡಿ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೆಕ್ಕಿಗೆ. ಸ್ನೇಹಿತರೆ ಇವಾಗ ನೋಡಿ ನಾವು ಫಸ್ಟ್ ಅಫೆಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಇವಾಗ ಮೇನು ಇದೆ ಸ್ನೇಹಿತರೆ, ಬ್ಲೌಸಲ್ಲಿ ಮೇನ್ ಬಂದು ನಾವು ಅಫೆಕ್ಸ್ ಪಾಯಿಂಟನ್ನೇ ಮೇನು ಆಗಿ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ನೋಡಿ 10 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಬಂದು ಅಂದರೆ 9:15 ರೆಡಿ ಸಿಗುತ್ತೆ ಸ್ನೇಹಿತರೆ. ನಾವು 36 ಇಟ್ಟಾಗ 10 ಇಂಚ್ ಇಟ್ಟರೆ ಎಕ್ಸಾಕ್ಟಾಗಿ ಕರೆಕ್ಟ್ ಆಗುತ್ತೆ. ಅಲ್ಲಿಂದ ಕೆಳಗಡೆಗೆ 2 ಇಂಚಿಗೆ ನಾನು ಅಥವಾ 2.5 ಇಂಚಿಗೆ ನೋಡಿ ಇನ್ನೊಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಈ ಲೈನ್ ಬಂದು 12.5 ಇಂಚಿಗೆ ಇಟ್ಟಿದ್ದೀನಿ, ಇದನ್ನು 10 ಇಂಚಿಗೆ ಇಟ್ಟಿದ್ದೀನಿ. ಇವಾಗ ನೋಡಿ ಇದಕ್ಕೆ ಎರಡಕ್ಕೂ ಒಂದು ಲೈನನ್ನು ಹಾಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಇವಾಗ ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ಇಲ್ಲಿ ಡಾಟ್ ಇಲ್ಲಿ ಈಗ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆಯೋ ಅಷ್ಟು ಗೊತ್ತಾಗುತ್ತೆ. ಇವಾಗ ನೋಡಿ ಈ ಶೋಲ್ಡರ್ ಸೆಂಟರ್ ಇದೆಯಲ್ಲ ಸ್ನೇಹಿತರೆ, ಈ ಸೆಂಟ್ರಿಗೆ ನಾವು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಸ್ಕೇಲ್ ಇಟ್ಕೊಂಡಾಗ ನಮಗೆ ಸೆಂಟ್ರ್ ಅನ್ನೋದು ಸಿಗುತ್ತೆ. ಓಕೆ ಸ್ನೇಹಿತರೆ, ಹಾಗೆ ಬಂದು ಡಾಟ್ ಪಾಯಿಂಟನ್ನು ಎಷ್ಟು ಹಿಡಿತೀನಿ ಅಂದರೆ 2.25 ಇಂಚ್ ಇಡ್ತೀನಿ ಸ್ನೇಹಿತರೆ. ಇದಕ್ಕೆ ನಾನು ಇದು ಬ್ಲೌಸ್ ಮೇಲೆ ವೇರಿಯೇಷನ್ ಆಗುತ್ತೆ. ನಾನು 2.25 ಇಂಚು ಟೋಟಲ್ ಮಾರ್ಜಿನ್ ಬಂದು 2.25 ಇಂಚ್ ಇಟ್ಟಿದ್ದೀನಿ. 2.5 ಅಲ್ಲ, ಒಂದು ಸೈಡ್ ಬಂದು 1 ಇಂಚು 1 ಪಾಯಿಂಟು. ಹಾಗೆ ನೋಡಿ ಈ ರೀತಿ ನಾವು ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ, ಈ ರೀತಿ ಶೇಪನ್ನು. ಸ್ನೇಹಿತರೆ ನೋಡಿ ಇಲ್ಲಿ ಬಂದು ನಾನು 1.25 ಇಂಚು ಅಥವಾ 1.5 ಇಂಚು 1.25 ಇಂಚು ತಗೊತಾ ಇದ್ದೀನಿ ಕ್ರಾಸಿಗೋಸ್ಕರ. ನೋಡಿ ಈ ರೀತಿ ನಾವು ಇದನ್ನ ಸೇರಿಸಬೇಕು. ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸ್ನೇಹಿತರೆ, ಬಟ್ ಇಲ್ಲಿ ಅಳತೆ ಬ್ಲೌಸ್ ಇಲ್ಲ. ಹಾಗಾಗಿ ನೋಡಿ ಇಲ್ಲಿ ಕೂಡ ನಾನು 1.25 ಇಂಚು ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಇಲ್ಲಿ ಡಾಟು ಬರುತ್ತಾ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ, ನಾವು ನಂತರ ಸ್ಟಿಚ್ ಮಾಡಬೇಕಾದ್ರೆ ಆ ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಸ್ನೇಹಿತರೆ ಇಲ್ಲಿ ನೋಡಿ 2.25 ಇಂಚ್ ಇಟ್ಟಿದ್ದೀವಿ ನಾವು, ಇದನ್ನು ನೆನಪಿರಲಿ ನಿಮಗೆ. ನೋಡಿ 1/4 ಇಂಚು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. 1/4 ಇಂಚು ಅರ್ಧ ಇಂಚು ನೀವು ಎಷ್ಟು ಎಕ್ಸ್ಟ್ರಾ ಬಿಡ್ತೀರಾ ಈ ಸೈಡು ಗುಂಡಿ ಪಟ್ಟಿ ಕಾಜಾಪಟ್ಟಿ ಸೈಡು ನೀವು ಅಷ್ಟನ್ನು ಬಿಟ್ಟು ಮಾರ್ಕ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಡಿ ಚೆಸ್ಟ್ ಸೊಂಟದ ಅಳತೆ ಬಂದು 28 ಇದೆ. ನಾವು 4 ಭಾಗ ಮಾಡಿದಾಗ ನಮಗೆ 7 ಇಂಚು ಬರುತ್ತೆ ಒಂದು ಸೈಡು. ನೋಡಿ ಟೋಟಲ್ ನಾನು ಇಲ್ಲಿಂದ ಮೆಜರ್ಮೆಂಟ್ ತಗೊಂತ ಇದ್ದೀನಿ 7 ಇಂಚು. ಒಂದು ಫಸ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ರಿ ನೀವು ಸಿಂಪಲ್ ಆಗಿ.
ಓಕೆ. ಹಾಗೆ ಸ್ನೇಹಿತರೆ ನೋಡಿ ನಾವು ಡಾಟನ್ನು ಹಿಡಿದಿದ್ದೀವಿ, ಅದನ್ನು ಎಕ್ಸ್ಟ್ರಾ ತಗೋಬೇಕು. ನೋಡಿ ಇಲ್ಲಿ ಡಾಟ್ 5 ಹಿಡಿದ ಮೇಲೆ ಲೆಸ್ ಕಡಿಮೆ ಆಗುತ್ತೆ. ಈಗ 7 ಇಂಚ್ ಇರೋದು 2.25 ಇಂಚ್ ಡಾಟ್ ಹೊಡೆದ್ರೆ ನಾವು 4.25 ನಮಗೆ ಅಷ್ಟೇ ಸಿಗುತ್ತೆ. ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಬೇಕಲ್ಲ, ಹಾಗಾಗಿ ನೋಡಿ ನಾನು 7 ಇಂಚು ಮೊದಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದ್ರ ನಂತರ ಬಂದು ನಾನು 2.25 ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ ಟೋಟಲ್ ಬಂದು ನಮ್ಮದು ಸೊಂಟದ ಅಳತೆ ಕರೆಕ್ಟಾಗಿ ಸಿಗುತ್ತೆ. ನೋಡಿ ನಾನು ಇದಕ್ಕೆ ಒಂದು ಲೈನನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಇವಾಗ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಇವೆರಡು ಸೆಂಟ್ರಿಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ ಇದು ಎಷ್ಟಕ್ಕೆ ಬಂದಿದೆ, 5.25 ಬಂದಿದೆ, ಅಂದರೆ 2.25ಗೆ ಒಂದು ಡಾಟ್ ಬರುತ್ತೆ. ಈ ಡಾಟನ್ನು ನಾನು ಸ್ನೇಹಿತರೆ 2.25 ಇಂಚ್ ಹಿಡಿತಾ ಇದ್ದೀನಿ. 2.25 ಇಂಚ್ಗೆ ಒಂದು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದನ್ನು 1/2 ಇಂಚು ನಾವು ಮಾರ್ಜಿನ್ ಬಿಟ್ಟಿರ್ತೀವಿ ನೋಡಿ ಡಾಟಿಗೆ, ಅಷ್ಟೇ ಹಿಡಿಬೇಕು ನಾವು, ಕಡಿಮೆನೇ ಹಿಡಿಬಾರ್ದು, ಜಾಸ್ತಿನೇ ಹಿಡಿಬಾರ್ದು. ನೋಡಿ ಇದು ನಮಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಈ ಆರ್ಮಲ್ ಡೌನಿಂಗಲ್ಲಿ ಒಂದು ನಮಗೆ ಡಾಟ್ ಸಿಗುತ್ತೆ. ನೋಡಿ ಇವೆರಡು ಸೆಂಟ್ರಿಗೆ ಈ ರೀತಿ ನಾವು ಹಿಡ್ಕೊಂಡಾಗ ಈ ಥರ ಮೊದಲಿಗೆ ಒಂದು ಲೈನ್ ಹಾಕೊಂಡ್ಬಿಡಿ. ಸ್ನೇಹಿತರೆ ನೋಡಿ ಇವಾಗ ಸರ್ಕಲ್ ಅನ್ನೋದು ಒಂದು ಕ್ರಿಯೇಟ್ ಆಗಿರುತ್ತೆ. ಇದು ಎಷ್ಟಿದೆಯೋ ಅಷ್ಟನ್ನೇ ನಾವು ಅಲ್ಲಿ ಮಾರ್ಕೋಬೇಕು. ನೋಡಿ ಇಲ್ಲಿ 2 ಇಂಚು ಹಿಡಿದಿದೆ, 2 ಇಂಚ್ ಬಿಟ್ಟಿದ್ದೀವಿ ನಾವು ಇಲ್ಲಿ ಕೂಡ 2 ಇಂಚ್ವರೆಗೂ ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಇಲ್ಲಿವರೆಗೂ ಮಾತ್ರ ನೀವು ಡಾಟನ್ನು ಹಿಡಿಬೇಕಾಗುತ್ತೆ. ನೋಡಿ ಈ ರೀತಿ ನಾವು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿವಿ. ಸ್ನೇಹಿತರೆ ಈ ಸೈಡಿಂದ ಬಂದು ಮೇಲ್ಗಡೆಗೆ 1.5 ಇಂಚು ನಾವು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಬಟ್ ಇದು ನಾವು ಕ್ರಾಸ್ ಜಾಸ್ತಿ ತಗೊಂಡಿದ್ರಿಂದ ಸ್ನೇಹಿತರೆ ಈ ಡಾಟ್ ಬರಲ್ಲ. ಬಂದರೆ ನೀವು ಈ ರೀತಿ ಹಿಡಿಬೇಕಾಗುತ್ತೆ ಅದನ್ನ. ಇದಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಸ್ನೇಹಿತರೆ. ನಾನು ಇದ್ದು ಕಟಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಬಂದು ನಾನು ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ. ನೋಡಿ ಇದು ಫ್ರಂಟ್ ಪಾರ್ಟಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೋಡಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ ಇವಾಗ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಮಾರ್ಕ್ ಮಾಡೋದು ಸ್ನೇಹಿತರೆ. ನೋಡಿ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದು ಎಷ್ಟಿದೆಯೋ ಅಳತೆ ಬ್ಲೌಸಲ್ಲಿ ನಾವು ಅಷ್ಟನ್ನೇ ಇಟ್ಟರೆ ಸಾಕಾಗುತ್ತೆ. ಬಟ್ ನಮಗೆ ಇವಾಗ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅವರು. ಕೊಟ್ಟಿಲ್ಲದೆ ಇರುವಾಗ ಯಾವ ರೀತಿ ನಾವು ಬೆಲ್ಟ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನಾನು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಅದೇ ಬಟ್ಟೆಯಲ್ಲಿ ಆಗುತ್ತೆ ಅಂದರೆ ಅದರಲ್ಲೇ ಮಾಡ್ಕೊಳ್ರಿ, ಇಲ್ಲ ಅಂದರೆ ಬೇರೆ ಬಟ್ಟೆ ಕೂಡ ತೊಗೋಬೋದು ನೀವು. ಸ್ನೇಹಿತರೆ ನೋಡಿ ಇವಾಗ ಮೊದಲಿಗೆ ನಾನು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಾಸಲ್ಲಿ ಇದೆ ಬಟ್ಟೆ. ಹಾಗೆ ಬಂದು ಮೊದಲಿಗೆ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಕೆಳಗಡೆ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದು ನಮಗೆ ಬ್ಯಾಕ್ ಪಾರ್ಟ್ ಬೇಕು ಸ್ನೇಹಿತರೆ. ಬ್ಯಾಕ್ ಪಾರ್ಟ್ ಸಪೋರ್ಟ್ ಇಲ್ಲದೆ ನಾವು ಬೆಲ್ಟನ್ನು ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಡೈರೆಕ್ಟಾಗಿ ಕಟ್ ಮಾಡೋ ಮೆಥಡ್ ಒಂದಿದೆ ಸ್ನೇಹಿತರೆ, ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೊಸಬ್ರಿಗೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡಿ ಈ ರೀತಿ ನಾವು ಇವಾಗ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟಿಗೆ ನಾವು ಕಂಪೇರ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾವಿಲ್ಲಿ 1/2 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇದರಲ್ಲಿ ಹೋಗುತ್ತೆ, ಹೌದಾ. ಇದನ್ನು ಮೊದಲಿಗೆ ನೀವು ಯಾವಾಗಲೂ ತಲೆಗೆ ಇಟ್ಕೋಬೇಕು. 1/2 ಇಂಚ್ ಇಲ್ಲಿ ಬಂದು 1 ಇಂಚ್ವರೆಗೂ ನಾವು ಮಾರ್ಜಿನನ್ನು ಬಿಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಆಲ್ರೆಡಿ ಇದು ಎಂಡ್ ಪಾಯಿಂಟ್ ಆಗುತ್ತೆ. ನೋಡಿ ಇಲ್ಲಿ ಸ್ಟಿಚಿಂಗ್ ಆಗುತ್ತೆ, ಇದು ಕಂಪ್ಲೀಟ್ ಆಗಿ ಇದು ಮಾರ್ಜಿನ್ನು. ಇದು ನೆನಪಿರಲಿ ನಿಮಗೆ. ನಾವು ಇಲ್ಲಿಂದಾನೇ ಮೆಜರ್ಮೆಂಟ್ ತಗೋಬೇಕು, ಯಾಕಂದರೆ ನಾವು ಆಲ್ರೆಡಿ ಇಲ್ಲಿ 1/2 ಇಂಚ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೂಡ ನೋಡಿ ಅಲ್ಲಿಂದ ನಾವು 1 ಇಂಚು ಎಕ್ಸ್ಟ್ರಾ ತಗೋಬೇಕು ಸ್ನೇಹಿತರೆ. ಈ ಡಾಟನ್ನು ನೀವು ಹಿಡ್ಕೊಂಡ ನಂತರ ಕೂಡ ನೀವು ಬೆಲ್ಟನ್ನು ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡಾಗ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾವು ಬೆಲ್ಟ್ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅಂದರೆ ನೋಡಿ ಎರಡನ್ನೂ ನಾನು ಫ್ರಂಟ್ ಟು ಬ್ಯಾಕು ಎರಡನ್ನೂ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡಿದ್ದೀನಿ, ಗೊತ್ತಾಗ್ತಿದೆ ಅನ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವು ಫ್ರಂಟ್ ಟು ಬ್ಯಾಕು ಎರಡನ್ನೂ ಈ ರೀತಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ನಮಗೆ ಬೇಕಾಗಿರೋದು ಇಲ್ಲಿಂದ ನಾವು ಮಾರ್ಜಿನ್ ಮೆಜರ್ಮೆಂಟ್ ತಗೋಬೇಕು. ಟೋಟಲ್ ಬಂದು ಎಷ್ಟಿದೆ ಅಂದರೆ ನೋಡಿ ಇಲ್ಲಿಗೆ 3 ಇಂಚ್ ಬರುತ್ತೆ, 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಏನಕ್ಕಂದರೆ ಇಲ್ಲಿ 1 ಇಂಚು ನಾವು
ನಮಗೆ ಮಾರ್ಜಿನ್ ಬೇಕು ನೋಡಿ. ಇಲ್ಲಿ ಒಂದು ಡಾಟ್ಗೆ ಅರ್ಧ ಇಂಚು, ಹಾಗೆ ಇಲ್ಲಿಗೆ ಅರ್ಧ ಇಂಚು ನಮಗೆ ಡಾಟು, ಅಲ್ಲಿಗೆ ಬಂದು ನಮಗೆ ಟೋಟಲ್ 3.5 ಬರುತ್ತೆ. ನಾವು ಅರ್ಧ ಮಾರ್ಜಿನ್ ಸೇರಿ 4 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. 4 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು 1/2 ಇಂಚ್ ಮಾರ್ಜಿನ್ ಅಲ್ಲಿ ನಾವು ಮೊದಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. 4 ಇಂಚು ತಗೊಂಡಿದ್ದೀನಿ, 3.5 ಇಂಚು ನಮಗೆ ರೆಡಿ ಬೇಕು, 4 ಇಂಚು ತಗೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಈ ಸೈಡ್ ಕೂಡ ಈ ರೀತಿ ಇಟ್ಕೊಳ್ರಿ ನೀವು ಎರಡು ಪಾರ್ಟನ್ನು. ನಾವಿಲ್ಲಿ ಡಾಟ್ ಹಿಡಿತೀವಿ ಅಂದರೆ 1 ಇಂಚ್ ಮಾರ್ಜಿನ್ ಬಿಡಿ, ಡಾಟ್ ಹಿಡಿಯಲ್ಲ ಅಂದರೆ ನೀವು ಎಷ್ಟಿದೆಯೋ ಅಷ್ಟೇ ಅರ್ಧ ಇಂಚ್ ಮಾರ್ಜಿನ್ ಮಾತ್ರ ಲೆಸ್ ಮಾಡಿ ನೀವು ಇದು ಮಾಡೋಕ್ಕಾಗುತ್ತೆ ನೋಡಿ. 2.25 ನಮಗೆ ಬೇಕು. ಈ ಮೇಲ್ಗಡೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾವು 3.25 ಇಂಚು ತಗೊಂಡ್ರೆ ಸಾಕಾಗುತ್ತೆ. ಆ ಸೈಡ್ ಬಂದು ನೋಡಿ, ನಮಗೆ ಸೊಂಟ ಅಳತೆ ಬಂದು 7 ಇಂಚ್ ಇದೆ ಸ್ನೇಹಿತರೆ. ಒಂದು ಅರ್ಧ ಇಂಚ್ ಜಾಸ್ತಿ ತಗೊಳ್ರಿ, 7.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ರಿ. ಇರಲಿ, ಏನಾಗಲ್ಲ, ಒಂದಿಷ್ಟು ಇದು ಮಾಡಿದ್ರೆ ನಮಗೆ ಬೇಕಾಗಿರೋದು 2.25 ಪ್ಲಸ್ 1/2 ಇಂಚ್ ಮಾರ್ಜಿನ್ ಮೇಲ್ಗಡೆಗೆ, ಅಂದರೆ 3.25ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಬರ್ತಾ ಇದೆ ಇದು ಸ್ನೇಹಿತರೆ ನೋಡಿ. ಇಲ್ಲಿಗೆ ಇದೆ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಬಂದು 1-2 ಇಂಚ್ವರೆಗೂ ನೀವು ಎಕ್ಸ್ಟ್ರಾ ಬಿಟ್ಕೊಳ್ರಿ ಅದನ್ನ. ಹಾಗೆ ನೋಡಿ ಸ್ನೇಹಿತರೆ, ಇದನ್ನ ಫ್ರಂಟ್ ಕರ್ವ್ ಸ್ಕೇಲ್ ಇದೆಯಲ್ಲ, ಇದನ್ನ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ಅದನ್ನ ಸ್ವಲ್ಪ ಸೇಫ್ ಬರಬೇಕು ನೀಟಾಗಿ, ಹಂಗಾದ್ರೆ ಫಿನಿಶಿಂಗ್ ಕೂರುತ್ತೆ ಬ್ಲೌಸು ನೋಡಿ. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಇದು ಕ್ರಾಸ್ ಬೆಲ್ಟ್. ಸ್ನೇಹಿತರೆ ನೋಡಿ, ನಾನು ನಿಮಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ, ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ನಾನು ಇಟ್ಟು ತೋರಿಸ್ತೀನಿ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತೇಳಿ. ಬೆಲ್ಟು ನೋಡಿ, ಕೆಳಗಡೆ ಮಾರ್ಜಿನ್ಗೆ ನಾನು ಮಾರ್ಜಿನನ್ನು ಇಟ್ಟಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇದನ್ನು ಕೂಡ ಹಿಡಿದಿದ್ದೀನಿ ನೋಡಿ. ಇದು 1/2 ಇಂಚ್ ಮಾರ್ಜಿನ್ ಇದೆ, ಇದಕ್ಕೂ ಕೂಡ 1/2 ಇಂಚ್ ಮಾರ್ಜಿನ್ ಇದೆ. ಇದು ಈ ಸೈಡ್ ಕೂಡ ಕರೆಕ್ಟಾಗಿ ಬರುತ್ತೆ, ನಮಗೆ ಈ ಸೈಡ್ ಕೂಡ ಕರೆಕ್ಟಾಗೆ ಬರುತ್ತೆ ಸ್ನೇಹಿತರೆ. ನೋಡಿ ಈ ಸೈಡ್ ಕೂಡ ಕರೆಕ್ಟಾಗೆ ಬರುತ್ತೆ ನಮಗೆ. ಈ ರೀತಿ ನೀವು ಕಟ್ ಮಾಡ್ಕೊಳ್ರಿ ಬೆಲ್ಟನ್ನು, ತುಂಬ ಈಸಿ ಮೆಥಡ್ ಸ್ನೇಹಿತರೆ ಇದು. ಹಾಗೆ ನೋಡಿ, ಇವಾಗ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಕಟ್ ಮಾಡಿದೆ ಎಷ್ಟು ಅಂದರೆ ಮೆಜರ್ಮೆಂಟ್ ಬಂದು ಸ್ನೇಹಿತರೆ ಇದು 10 ಇಂಚು ನಮಗೆ ಲೆಂತ್ ಬೇಕು ಟೋಟಲ್ ನೋಡಿ. ಮೊದಲಿಗೆ ಬಂದು 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿಂದ ಒಂದು 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 10 ಇಂಚು ಅಂದರೆ ಸ್ಟಿಚಿಂಗ್ ಮಾರ್ಜಿನ್ನು ನಾವು 1/2 ಇಂಚ್ ಬಿಟ್ಟು 10.5 ಇಂಚಿಗೆ ನಾನು ಒಂದು ಲೈನನ್ನು ಹಾಕೊತಾ ಇದ್ದೀನಿ. ಹಾಗೆ ಬಂದು ನಮ್ಮದು ಸ್ಲೀವ್ ಕ್ರಾಸು ನೋಡಿ, ಕ್ಯಾಪ್ ಹೈಟ್ ಬಂದು ಸ್ನೇಹಿತರೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಲೆಕ್ಕ ಮಾಡಿದರೆ 36, ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ. 36 ನಾವು 10ನೇ ಒಂದು ಭಾಗ ಬಂದು ನಮಗೆ 3.6 ಬರುತ್ತೆ. ನಾವು ಅಷ್ಟನ್ನೇ ಇಡೋಣ ಇರಲಿ ಸ್ನೇಹಿತರೆ ನೋಡಿ. 3.6 ಇಲ್ಲಿಗೆ ಒಂದು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ. 16 ಇಂಚು ಏನಿದೆ ಅಂದರೆ ಲೂಸ್ ಇದೆ. ಏನಂದರೆ ಆರ್ಮೋಲ್ ಲೂಸ್ ಬಂದು 16.25 ಇಂಚು ಬೇಕು ನಮಗೆ. ನಾನು ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ನಾನು ಇದಕ್ಕೆ ಬಂದು 7 ಇಂಚು ಅಂದರೆ 8 ಇಂಚು ನೋಡಿ, ಹಿಂಗೆ 8 ಇಂಚ್ ಬೇಕಾಗುತ್ತೆ. ನಾವು 1 ಇಂಚ್ ಕಡಿಮೆ ಮಾಡಿ 7 ಇಂಚಿಗೆ ನಾನು ಈ ರೀತಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ಇಲ್ಲಿ ಲೂಸ್ ಬಂದು ಸ್ನೇಹಿತರೆ 10 ಇಂಚ್ ಇದೆ ಸ್ಲೀವ್ ಲೂಸ್ ಬಂದು. ಹಾಗೆ ನೋಡಿ 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 1/4 ಇಂಚ್ ಕ್ರಾಸಲ್ಲಿ ಈ ರೀತಿ ನೀವು ಮೊದಲಿಗೆ ಈ ಮಾರ್ಕ್ ಮಾಡ್ಕೋಬೇಕು. ಜಾಸ್ತಿ ಶೇಪು ಇದು ಬಂದರೆ ಸ್ನೇಹಿತರೆ ಅಲ್ಲಿ ಲೂಸ್ನೆಸ್ ಬರುತ್ತೆ ನೋಡಿ. ಇವಾಗ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ನೀವು ಇದು ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ, ಇಲ್ಲಿ ಈ ಪಾಯಿಂಟ್ 1.5 ಇಂಚು, ಇಲ್ಲಿಂದ 1.5 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದು ಸೆಂಟ್ರಿಗೆ ಎಷ್ಟಾಗುತ್ತೆ ನೋಡ್ಕೊಳ್ರಿ. 7 ಇಂಚ್ ಇದೆ ಅಂದರೆ ನಮಗೆ 3.5 ಬರುತ್ತೆ ಸೆಂಟ್ರ್ ಪ್ಲೇಸ್ ಬಂದು. ಇಲ್ಲಿ ಒಂದು 1/2 ಇಂಚಲ್ಲಿ ನಾವು ಈ ರೀತಿ ಇನ್ನೂ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇದು ಫ್ರಂಟ್ ಶೇಪಿಗೋಸ್ಕರ ನೋಡಿ. ಈ ರೀತಿ ನಾವು ಸ್ಲೀವನ್ನು ಕಟ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಇವಾಗ ಇನ್ನೊಂದು ಹೇಳ್ತೀನಿ. ಇದು ಎಲ್ಬೋ ಸ್ವಲ್ಪ ಈ ಥರ ಕ್ರಾಸಲ್ಲಿ ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿ. ಹಾಗಾದ್ರೆ ತೋಳು ನೀಟಾಗಿ ಕೂರುತ್ತೆ ಸ್ನೇಹಿತರೆ ನೋಡಿ.
ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿರ್ತೀವಿ. ನೀವು ಕೂಡ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ನೀವು ಇದನ್ನು ಸ್ಟಿಚ್ ಮಾಡಿ ಪರ್ಫೆಕ್ಟಾಗಿ ಕೂರುತ್ತೆ ತೋಳು ಅನ್ನೋದು. ಹಾಗೆ ಸ್ನೇಹಿತರೆ ನೋಡಿ, ಇದನ್ನ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಾಗೆ ಇದನ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ನಾನು ನಿಮಗೆ ನೆಕ್ಸ್ಟ್ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.